ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ಲಾಗಿ ತವಾ ಫ್ರೈ ಫಿಶ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪೆಪ್ಪರ್ ಪೌಡರ್ 1 ಸ್ಪೂನು, ನಿಂಬೆ ರಸ ಒಂದು ಸ್ವಲ್ಪ, ಅಚ್ಕಾರದ ಪುಡಿ, ಅಕ್ಕಿ ಪೌಡರು, ಗರಂ ಮಸಾಲ ಮತ್ತು ಫಿಶ್ ಮಸಾಲ, ಸ್ವಲ್ಪ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಾನಿಲ್ಲಿ 5 ಮೀನು ತೊಗೊಂಡಿದ್ದೀನಿ. ಒಂದು ತಟ್ಟೆ ತೊಗೊಂಡು ಅಚ್ಕಾರದ ಪುಡಿ 1 ಸ್ಪೂನು, ಪೆಪ್ಪರ್ ಪೌಡರ್ 1 ಸ್ಪೂನು, ಅರಿಶಿನ ಪುಡಿ 1/4 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಫಿಶ್ ಮಸಾಲ 1 ಸ್ಪೂನು, ಧನಿಯಾ ಪೌಡರ್ 1 ಸ್ಪೂನು, ಅಕ್ಕಿ ಹಿಟ್ಟು 1 ಸ್ಪೂನು, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪಿನ ಪೌಡರು. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ನೀರು ಹಾಕ್ಕೊಂಡು. ಯಾರೆಲ್ಲ ಹಾಸ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿ, ಹೀಗೆ ಕಲಿಸ್ಕೊಂಡು ಈ ಥರ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ಕೊಂಡು ತಿರ್ಗಾ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ನಾನಿಲ್ಲಿ ಬಾಂಗ್ಡಾ ಮೀನು ತೊಗೊಂಡಿದ್ದೀನಿ. ಯಾಕೆ ಅಂದರೆ ಬಾಂಗ್ಡಾ ಮೀನಲ್ಲಿ ಜಾಸ್ತಿ ಮೀನಿರಲ್ಲ, ಮುಳ್ಳಿರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಬಾಂಗ್ಡಾ ತೊಗೊಂಡಿದ್ದೀನಿ. ಮಕ್ಕಳು ಸಹ ತಿನ್ಬೋದು. ನೋಡಿ, ಹೀಗೆಲ್ಲ ಫುಲ್ಲು ಸೈಡಲ್ಲಿ ಒಳಗಡೆ ಎಲ್ಲನೂ ಮಸಾಲ ಹಾಕ್ಕೊಬೇಕು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನು ಹೇಗೆ ಮಾಡಿದ್ದೀನಿ ಆ ಥರ ಹೇಗೆ ಬಂತು ಅಂತ ಕಮೆಂಟ್ ಹಾಕಿ. ನೋಡಿ, ಮುಂಚೆ ನಾನು ತವೆ ಕಾಯಕ್ಕೆ ಮಡಗಿದ್ದೆ, ಅದು ಜಾಸ್ತಿ ಎಣ್ಣೆ ಹಾಕಿ ಮಡಗಿದ್ದೆ. ನೋಡಿ, ಈಗ ಹಾಕಿ ಅದ್ರ ಮೇಲ್ಗಡೆ ಹಾಕಬೇಕು. ಸುತ್ತ ಎಣ್ಣೆ ಹಾಕಬೇಕು, ಇಲ್ಲ ಅಂದರೆ ಅದು ಮೀನು ಎದ್ದೊಳಲ್ಲ, ಅದು ಕಿತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಇವಾಗ ಮಗ್ಚಾಕಬೇಕು. ನಿಧಾನಕ್ಕೆ ಮಗ್ಚಾಕಿ. ನೋಡಿ ಯಾವ ಥರ ಬಂದಿದೆ ಅಂತ ಸೈಡಲ್ಲಿ. ನೋಡಿ, ಹಿಂಗೆ ಬೇಯಿಸ್ಬೇಕು, ಸೀಸ್ಬೇಡಿ. ತಿರ್ಗಾನು ಎಣ್ಣೆ ಹಾಕ್ಕೋತೀನಿ. ನೋಡಿ, ಸೈಡಲ್ಲಿ ಆ ಕಡೆ ಈ ಕಡೆ ಸೈಡಲ್ಲಿ ಎಲ್ಲನೂ ಮಗ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬೇಯಿಸ್ತೀರಾ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ನೋಡಿ, ಬೇಯಿಸಾಯಿತು. ನೋಡಿ, ಫೈನಲ್ ಆಗಿ ಈ ಥರ ಬಂದಿದೆ. ನಮ್ಮ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಹೇಳಿ. ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ. ನೋಡಿ ಯಾವ ಥರ ಬಂದಿದೆ. ವಾವ್! ಥ್ಯಾಂಕ್ ಯು ಫಾರ್ ವಾಚಿಂಗ್.